ಡಿಕೆಶಿ ಬರೀ ಬಂಡೆಯಲ್ಲ, ಅದೊಂದು ರೈಲು ಎಂಜಿನ್. ರಾಜ್ಯದಲ್ಲಿ ಸಿದ್ದು ಡಿಕೆಶಿ ಡಬಲ್ ಎಂಜಿನ್ ಸರ್ಕಾರ. ಶಾಸಕರ ಟೂರ್ ಬೆನ್ನಲ್ಲೇ ನಾಯಕರ ಒಗ್ಗಟ್ಟಿನ ಮಂತ್ರ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಬಂಡೆ ಅಲ್ಲ, ರೈಲ್ ಇಂಜಿನ್. ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಒಬ್ರು ರೈಲ್ ಇಂಜಿನ್ ಬಗ್ಗೆ ಹೇಳ್ತಾರೆ, ಮತ್ತೊಬ್ರು ಬಾಲನಿ ನಾಯಿ ಅಲ್ಲಾಡಿಸಿದ್ರಿ ಅಂತ ಮಾತು ಹೇಳ್ತಾರೆ. ಇಲ್ಲಿ ಇಂಜಿನ್ಗೆ, ಅದು ರೈಲ್ ಇಂಜಿನ್ಗೆ ನಾನಾ ರೀತಿಯಾದಂತಹ ಅರ್ಥಗಳು ಇದ್ದೇ ಇದ್ದಾವೆ. ಆದರೆ ಶುರುವಾಗಿದ್ದೆಲ್ಲಿಗೂ ನಿಂತಿದ್ದೆಲ್ಲಿಗೂ ಇಂಜಿನ್ನ ವ್ಯಾಖ್ಯಾನ ಅನ್ನುವಂತಹ ಪ್ರಶ್ನೆ ಅಥವಾ ಕುತೂಹಲ ಇದ್ದೇ ಇದೆ. ಬಿ ಕೆ ಹರಿಪ್ರಸಾದ್ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ನ ಅವರು ಕೇವಲ ಬಂಡೆ ಮಾತ್ರ ಅಲ್ಲ, ಅವ್ರನ್ನ ರೈಲ್ವೆ ಇಂಜಿನ್ ಅಂತ ಬೇಕಾದ್ರೆ ಹೇಳಿ ಅಂತ ಹೇಳ್ತಾರೆ. ಯಾಕಂದರೆ ರೈಲ್ವೆ ಇಂಜಿನ್ ಸ್ಟೇಷನ್ಗೆ ಬಂದಾಗ ಜೋರಾಗಿ ಸೌಂಡ್ ಮಾಡ್ಕೊಂಡು ಹೋಗುತ್ತೆ, ಹೊರಗಡೆ ಹೋಗುವಾಗಲೂ ಕೂಡ ಅಷ್ಟೇ ಜೋರಾಗಿ ಸೌಂಡ್ ಇರುತ್ತೆ. ಈ ಅರ್ಥವೂ ಕೂಡ ಬಹಳ ಗಂಭೀರವಾಗಿರ್ತಕ್ಕಂತಹ ವಿಚಾರ. ಯಾಕಂದರೆ ಲೀಡರ್ಶಿಪ್ ಚೇಂಜ್ ಅನ್ನುವಂಥ ವಿಚಾರ ಡೆಲ್ಲಿಗೆ ಶಿವಕುಮಾರ್ ಅವರು ಹೋದಾಗ ಒಮ್ಮೆ ಜೋರಾಗಿ ಕೇಳಿಸುತ್ತೆ, ಅವರು ವಾಪಸ್ ಬೆಂಗಳೂರಿಗೆ ಬಂದಾಗಲೂ ಕೂಡ ಜೋರಾಗಿ ಕೇಳಿಸುತ್ತೆ. ಅದಾದಮೇಲೆ ರೈಲ್ ಸ್ಟೇಷನಲ್ಲಿ ಇಲ್ಲದೆ ಇದ್ದಾಗ ಹೇಗೆ ನೀರವವಾಗಿರುತ್ತೋ ಅದೇ ಸ್ವರೂಪ. ಆ 2-4 ದಿವಸ ಬಿಟ್ಟರೆ ಆನಂತರ ಮತ್ತದೇ ಮೌನ, ಮತ್ತದೇ ರಾಜಕೀಯದ ಯಥಾ ಪ್ರಕಾರವಾದಂತಹ ಹೇಳಿಕೆ, ಪ್ರತಿ ಹೇಳಿಕೆಗಳು ಇಂಥವು ಮಾತ್ರ ನಡೀತಾ ಇರ್ತವೆ. ಉಳಿದೆಲ್ಲವೂ ಕೂಡ ಮೌನ ಆಗಿರುತ್ತೆ. ಇದೇ ಅರ್ಥದಲ್ಲಿ ಹೇಳಿದ್ರ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಹಾಗಿದ್ರು ಇದನ್ನು ಡಬಲ್ ಎಂಜಿನ್ ಸರ್ಕಾರ ಅಂತ ಕರೆದಿದ್ದಾರೆ. ಅಲ್ಲಿಗೆ ಬಿಜೆಪಿಯವರು ಹೇಳ್ತಾ ಇರುವಂತಹ, ಪ್ರಧಾನಮಂತ್ರಿ ಮೋದಿಯವರು ತನ್ನ ಪ್ರಚಾರ ಭಾಷಣಗಳಲ್ಲಿ ಹೇಳ್ತಾ ಇರುವಂತಹ ಡಬಲ್ ಎಂಜಿನ್ ಸರ್ಕಾರದ ಬಗೆಗಿನ ವ್ಯಾಖ್ಯಾನವನ್ನು, ರಾಜ್ಯದ್ದೇ ಡಬಲ್ ಎಂಜಿನ್ಗಳನ್ನು ತಂದು ನಿಲ್ಲಿಸಿ ಬಿ ಕೆ ಹರಿಪ್ರಸಾದ್ ಅವರು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ರಾಜ್ಯದಲ್ಲಿರುವಂಥದ್ದು ಡಬಲ್ ಎಂಜಿನ್ ಸರ್ಕಾರ. ಇದು ಸದ್ಯಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಕೊಡ್ತಾ ಇರುವಂತಹ ವ್ಯಾಖ್ಯಾನ. MLC ಬಿ ಕೆ ಹರಿಪ್ರಸಾದ್ ಅವರ ಹೊಸ ವ್ಯಾಖ್ಯಾನ, ಟ್ವಿಸ್ಟ್ ಕೊಟ್ಟಿದ್ದಾರೆ ಅವರು. ಈ ಸರ್ಕಾರದ ನಡಾವಳಿಯ ಬಗ್ಗೆ, ನಡವಳಿಕೆಯ ಬಗ್ಗೆ, ಅಸ್ತಿತ್ವದ ಬಗ್ಗೆ ಹಾಗೂ ಅದು ಸಾಕ್ತಾ ಇರುವಂತಹ ರೀತಿಯ ಬಗ್ಗೆ. ಕುರ್ಚಿ ಕಚ್ಚಾಟಕ್ಕೆ ಒಮ್ಮೆಲೆ ಬ್ರೇಕ್ ಬಿತ್ತ. ಈ ಮಾತುಗಳನ್ನು ಗಮನಿಸಬೇಕಾಗಿರುವಂಥದ್ದು ಬಹಳ ಸೂಕ್ಷ್ಮವಾಗಿ. ಕುರ್ಚಿ ಕಚ್ಚಾಟಕ್ಕೆ ಒಮ್ಮೆಲೆ ಬ್ರೇಕ್ ಬಿತ್ತ ಅಂತೇಳಿ. ಯಾಕಂದರೆ ನಾಯಕರುಗಳು ಬಹಳ ಇನ್ನೇನೂ ಆಗ್ತಾನೆ ಇಲ್ಲ ಪಕ್ಷದ ಒಳಗಡೆ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ. ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ, ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ಆದರೆ ಕುರ್ಚಿ ಕಚ್ಚಾಟ ಒಮ್ಮೆಗೆ ಫುಲ್ ಜೋಶನ್ನು ಪಡ್ಕೊಳ್ಳುತ್ತೆ. ಇದೊಂದು ರೀತಿಯಲ್ಲಿ ಹುಣ್ಣಿಮೆಗೂ ಅಮಾವಾಸ್ಯೆಗೂ ಒಮ್ಮೆ ಫುಲ್ ಜೋಶನ್ನು ಪಡ್ಕೊಳ್ಳುತ್ತೆ. ಅದಾದ ನಂತರ ಕೂಲ್ ಆಗಿರುತ್ತೆ. ಇದು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ. ಅದೇ ಸ್ವರೂಪದಲ್ಲಿ ರಾಜ್ಯದ ಕುರ್ಚಿ ಕಚ್ಚಾಟ ಮತ್ತೆ ಈಗ ಈ ಕುರ್ಚಿ ಕಚ್ಚಾಟ ಶಾಂತ ಸ್ವರೂಪಕ್ಕೆ ಬಂದು ನಿಂತಿದೆ. ಹೈಕಮಾಂಡ್ ಭೇಟಿ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಭೇಟಿ ನಂತರ ಕಾಲವೇ ಉತ್ತರ ಕೊಡುತ್ತೆ, ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ, ಈ ರೀತಿಯಾದಂತಹ ಯಥಾಪ್ರಕಾರವಾದಂತಹ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಂತರ ಮೌನದ ಕಡೆಗೆ ಜಾರಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತು, ಪಕ್ಷದ ಪರಿಮಿತಿ, ತನ್ನ ನಾಯಕತ್ವ, ತನ್ನ ಜವಾಬ್ದಾರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು PCC ಅಧ್ಯಕ್ಷರು, KPCC ಅಧ್ಯಕ್ಷರಾಗಿ ಅವರ ಜವಾಬ್ದಾರಿ ದೊಡ್ಡದಿದೆ. ಹೀಗಾಗಿ ಅವರು ಕೂಡ ಈ ವಿಚಾರದಲ್ಲಿ ಅನಿವಾರ್ಯವಾಗಿ ಸೈಲೆಂಟ್ ಆಗಿರಲೇಬೇಕಾಗತ್ತೆ. ಪ್ರಾರ್ಥನೆ, ಪ್ರಯತ್ನ, ಶ್ರಮದ ಫಲ, ಕೊಟ್ಟ ಮಾತಿನ ಮಂತ್ರ ಇವೆಲ್ಲವನ್ನು ಕೂಡ ಹೇಳಿದ ನಂತರ, ಆಗಾಗ್ಗೆ ಒಂದು ಬಾರಿ ನೆನಪಿಸಿದ ನಂತರ ಮತ್ತದೇ ಮೌನ, ಮತ್ತದೇ ಜವಾಬ್ದಾರಿ ನಿರ್ವಹಣೆಯ ಕಡೆಗೆ ಅವರು ಕೂಡ ಹೊರಳಿದ್ದಾರೆ. ಯಾಕಂದರೆ ನಾರ್ಮಲ್ ಬಿಸ್ನೆಸ್ ನಡೀಲೇಬೇಕು, ನಾರ್ಮಲ್ ಆಗಿರ್ತಕ್ಕಂತಹ ರಾಜಕೀಯದ ಚಟುವಟಿಕೆಗಳು ಇರ್ತವೆ, ಸರ್ಕಾರದ ಆಡಳಿತವೂ ಇರುತ್ತೆ, ಪಕ್ಷದ ಸಂಘಟನೆಯೂ ಇರುತ್ತೆ, ಅವುಗಳು ನಡೀತಾ ಹೋಗಬೇಕಾಗತ್ತೆ. ಅವರ ರುಟೀನ್ ಕೆಲಸಗಳು ನಡೀಲೇಬೇಕು, ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ಸದ್ಯಕ್ಕೆಲ್ಲ CMಗೆ ದೆಹಲಿ ಬುಲಾವ್, ಮುಖ್ಯಮಂತ್ರಿಯವ್ರಿಗೂ ಕೂಡ ದೆಹಲಿಗೆ ಕರೆಸ್ಕೊಳ್ಳುವಂತಹ ಪ್ರಯತ್ನಗಳು ಸದ್ಯಕ್ಕೆ ನಡೀತಾ ಇಲ್ಲ. ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಮಾತುಕತೆ ನಡೆಯುತ್ತಂತೆ. 14ನೇ ತಾರೀಕಿಗೆ ಹೋಗ್ತಾರಂತೆ, 14ನೇ ತಾರೀಕಿಗೆ ಮಾತಾಡ್ತಾರಂತೆ, 18ನೇ ತಾರೀಕಿಗೆ ಬರ್ತಾರಂತೆ ಅನ್ನುವಂಥದ್ದೆಲ್ಲ ಇತ್ತಲ್ಲ, ಅದೆಲ್ಲ ಯಾವುದೂ ಕಾಣ್ತಾ ಇಲ್ಲ. ಸದ್ಯಕ್ಕೆ ಆ ರೀತಿಯಂತ ಯಾವುದೇ ಬುಲಾವ್ ಸಿದ್ದರಾಮಯ್ಯವ್ರಿಗೂ ಬಂದಿಲ್ಲ. ಜನಪ್ರಿಯ ಬಜೆಟ್ಗಾಗಿ ಮುಖ್ಯಮಂತ್ರಿಯವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಕಳೆದ 2 ಬಜೆಟ್ಗಳು
ಈ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂತಹ ಬಜೆಟ್ಗಳು 3 ಬಜೆಟ್ಗಳಿದ್ದಾವೆ. ಆ ಬಜೆಟ್ಗಳಲ್ಲಿ ಅವರಿಗೆ ಬಹಳ ದೊಡ್ಡ ಸವಾಲುಗಳು ಇದ್ದೇ ಇದ್ವು. ಯಾಕಂದರೆ ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲು ಸಿದ್ದರಾಮಯ್ಯನವ್ರಿಗೆ ಇದ್ದೇ ಇತ್ತು. ಆ ಕಳೆದ 3 ಬಜೆಟ್ಗಳಿಗೆ ಹೋಲಿಕೆ ಮಾಡಿದಾಗ ಈ ಬಾರಿಯ ಬಜೆಟ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಆರಾಮಾಗಿರ್ತಾರೆ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯ ದೃಷ್ಟಿಯಿಂದ. ಯಾಕಂದರೆ ಕಳೆದ ಬಾರಿ ಒಳ್ಳೆಯ ಮಳೆ ಆಗಿದೆ, ಒಳ್ಳೆಯ ಬೆಳೆ ಆಗಿದೆ. ರಾಜ್ಯದ ಮಟ್ಟಿಗೆ ರೈತರು ಕೂಡ ಬಹಳ ದೊಡ್ಡ ಸಮಸ್ಯೆಯನ್ನು ಅಂದರೆ ಪ್ರವಾಹದ ಸಮಸ್ಯೆ ಹೊರತಾಗಿ ಬೇರೆ ಸಮಸ್ಯೆಗಳು ಹಾಗೆ ಬಂದಿಲ್ಲ. ಹೀಗಾಗಿ ಮಳೆ ಬೆಳೆ ಚೆನ್ನಾಗಿ ಆಗಿದ್ದಾಗ ಸರ್ಕಾರವು ಕೂಡ ಸ್ವಲ್ಪ ಮಟ್ಟಿಗೆ ಆರಾಮಾಗಿರುತ್ತೆ. ಯಾಕಂದರೆ ಕೆರೆಗಳು ತುಂಬಿರ್ತವೆ. ಇದು ಜನಪ್ರಿಯ ಬಜೆಟ್ಗೆ ಅವ್ರಿಗೆ ಇರುವಂತಹ ಬಹಳ ದೊಡ್ಡ ಅವಕಾಶ ಸಿದ್ದರಾಮಯ್ಯನವ್ರಿಗೆ. ಬಿಕ್ಕಟ್ಟಿನ ಮಧ್ಯೆಯೇ ಶಾಸಕರ ಫಾರಿನ್ ಟೂರ್ ಬೇರೆ ನಡೀತಾ ಇದೆ ನೋಡಿ. ಇಲ್ಲಿ ರಾಜಕೀಯದ ಬಿಕ್ಕಟ್ಟು ನಡೀತಾ ಇರುತ್ತೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇರ್ತವೆ, ಹೇಳಿಕೆಗಳು ನಡೀತಾ ಇರ್ತವೆ. ಇದರ ನಡುವೆ ಶಾಸಕರು ಕೂಡ ಫಾರಿನ್ ಟೂರ್ ಹೊರಟಿದ್ದಾರೆ. ಶಾಸಕರು ಹೋಗಬಾರ್ದು ಅಂತ ಹೇಳಿಲ್ಲ, ಆದರೆ ಜೊತೆಯಾಗಿ ಹೋಗ್ತಾ ಇರೋದ್ರ ಬಗ್ಗೆನೇ ಕುತೂಹಲ ಇರುವಂಥದ್ದು, ಅನುಮಾನವೂ ಕೂಡ ಇರುವಂಥದ್ದು. ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ನವರು ಕೂಡ ಮೊರೆ ಹೋಗಿದ್ದಾರೆ. ಹೈಕಮಾಂಡ್ನವರು ಯಾವುದೇ ಅರ್ಜೆನ್ಸಿ ಇಲ್ಲದೆ ಇರುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮಾತ್ರ. ಅವ್ರಿಗೆ ಯಾವುದೇ ರೀತಿಯಂಥ ಅರ್ಜೆನ್ಸಿ ಇಲ್ಲ, ಯಾವ ವಿಚಾರದಲ್ಲೂ ಅರ್ಜೆನ್ಸಿ ಇದ್ದಂಗೆ ಕಾಣ್ತಾ ಇಲ್ಲ. ಹೀಗಾಗಿ ಅವರು ಭಾಳ ಆರಾಮಾಗಿ ಕಾದು ನೋಡುವ ತಂತ್ರಕ್ಕೆ ಮೊರೆಯಾಗಿದೆ. ಅಂದರೆ ಕಾಲವೇ ಎಲ್ಲವನ್ನು ಉತ್ತರಿಸುತ್ತೆ, ನೋಡ್ಬಿಡೋಣ, ಇನ್ನೊಂದು 4 ದಿವಸ ಕಾಯೋಣ, ಅವಾಗೆಲ್ಲವೂ ಸರಿ ಹೋಗುತ್ತೆ, ಅವರವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ಹೇಳ್ಕೊಂಡು ಅವರವರೇ ಸಮಾಧಾನ ಪಡ್ಕೊಳ್ತಾರೆ ಅನ್ನುವಂತಹ ರೀತಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೋದಂಗೆ ಭಾಸವಾಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆಗೆ ಸದ್ಯ ಕಾಂಗ್ರೆಸ್ ಆದ್ಯತೆಯನ್ನು ಕೊಟ್ಟಿದೆ. ಪಂಚರಾಜ್ಯಗಳ ಚುನಾವಣೆ ಯಾವಾಗ ಬೇಕಿರೋ ಅನೌನ್ಸ್ ಆಗ್ಬೋದು, ಮಾರ್ಚ್ ತಿಂಗಳ ಮೊದಲ ವಾರ ಅಥವಾ 2ನೇ ವಾರದ ನಂತರ. ಅದಕ್ಕೆ ಬೇಕಾದಂತಹ ಆದ್ಯತೆಯನ್ನು ಈಗ ಪಂಚರಾಜ್ಯಗಳ ಚುನಾವಣೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಿಸಿದರೆ ಅದರ ಪರಿಣಾಮದ ಸಾಧ್ಯತೆಯೂ ಇದ್ದೇ ಇದೆ. ಯಾಕೆಂದರೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಸುಲಭವಾಗಿ ನಡೆಯುವಂತಹ ಪ್ರಕ್ರಿಯೆ ಅಲ್ಲ. ನಾಯಕತ್ವ ಬದಲಾವಣೆ ಹೇಳುವಂಥದ್ದು ಬಹಳ ದಿವಸಗಳ ಬೆಳವಣಿಗೆಯಾಗಿಯೂ ಕೂಡ ಪರಿವರ್ತನೆಗೊಳ್ಳಬಹುದು. ಹೀಗಾಗಿ ಈ ಸಂದರ್ಭದಲ್ಲಿ ಅಷ್ಟು ಸಮಯವನ್ನು ಕೊಡೋದಕ್ಕೆ ಹೈಕಮಾಂಡ್ ತಯಾರಿದೆಯಾ? ಹೈಕಮಾಂಡ್ ಸೈಲೆಂಟ್ ಆಗಿರುವಂಥದ್ದು CM ಆಪ್ತರ ಖುಷಿಗೂ ಕಾರಣ ಆಗಿದೆ. ಹೈಕಮಾಂಡ್ ಸೈಲೆಂಟ್ ಆಗಿದೆ, CM ಆಪ್ತರು ಖುಷಿಯಾಗಿದ್ದಾರೆ. ಯಾಕಂದರೆ ಅವ್ರಿಗೆ ಸಹಜವಾಗಿಯೇ ಸಿದ್ದರಾಮಯ್ಯನವರು ಇನ್ನಷ್ಟು ದಿವಸ ಕಂಟಿನ್ಯೂ ಆಗ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಹಾಗೆ ಸಚಿವರುಗಳಿಗೂ ಕೂಡ ನಮ್ಮ ಕುರ್ಚಿಗೂ ಯಾವುದೇ ಆಪತ್ತು ಇಲ್ಲ ಅನ್ನುವಂಥ ವಿಶ್ವಾಸ ಇದೆ. ತೆರೆಮರೆಯಲ್ಲೇ ದಾಳ ಉರುಳಿಸ್ತಾ ಇದ್ದಾರೆ DK ಆಪ್ತರು. DK ಆಪ್ತರು ಸಹಜವಾಗಿಯೇ, ಯಾಕೆಂದರೆ ಅವರದು ಪ್ರತಿನಿತ್ಯದ ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲ ಆಗುವುದಿಲ್ಲ. ಹಾಗಾಗಿ ಮರಳಿ ಯತ್ನವೂ ಮಾಡಬಹುದು. ಯಾಕೆಂದರೆ ಪ್ರಯತ್ನ ವಿಫಲ ಆಗ್ತಾ ಇರ್ಬೋದಲ್ಲ, ಹಾಗಾಗಿ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರಾರ್ಥನೆಯೊಂದಿಗೆ. ತೆರೆಮರೆಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ DK ಆಪ್ತರು. ಆದರೆ ಇದು ಎಷ್ಟರ ಮಟ್ಟಿಗೆ ಫಲ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಖಾತ್ರಿ ಇಲ್ಲದೆ ಇರುವಂಥ ಒಂದು ಗ್ಯಾರಂಟಿ ಇದೆ, ಅಂದರೆ ಇದುವೇ. ಏನಾಗುತ್ತೆ ಅನ್ನೋಂಥದ್ದು ಶಿವಕುಮಾರ್ ಅವರು ಕೂಡ ಗೊತ್ತಿಲ್ಲ. DK ಶಿವಕುಮಾರ್ ಅವರು ದೆಹಲಿ ಪ್ರವಾಸ, ಆಪ್ತರ ಕೂಗಿನ ಬಗ್ಗೆ ಹೊಸ ವ್ಯಾಖ್ಯಾನವನ್ನು ಕಾಂಗ್ರೆಸ್ನ ಹಿರಿಯ ನಾಯಕ, ಯಾಕಂದರೆ ಅವರು ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿರ್ತಕ್ಕಂತಹ ನಾಯಕ BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಅವ್ರನ್ನ ರೈಲ್ವೆ ಇಂಜಿನ್ಗೆ ಹೋಲಿಸಿದ್ದಾರೆ. ರೈಲ್ವೆ ಇಂಜಿನ್ಗೆ ಹೋಲಿಸಿ ನಂತರ ಅದನ್ನು ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಕೇವಲ ಅವರೊಬ್ಬರೇ ಅಲ್ಲ ರೈಲ್ವೆ ಇಂಜಿನ್ ಅಂತ ಹೇಳಿ, ಮತ್ತಿನ ಅದು ಬೇರೆನೇನೋ ಅನರ್ಥ ಆಗೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಮತ್ತೊಂದು ರೈಲ್ವೆ ಇಂಜಿನ್ ಮಾಡಿಬಿಟ್ಟಿದ್ದಾರೆ. ಇಬ್ಬರೂ ರೈಲ್ವೆ ಇಂಜಿನ್ ಮಾಡಿಬಿಟ್ಟಿದ್ದಾರೆ. ಇದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. DK ಶಿವಕುಮಾರ್ ದೆಹಲಿಗೆ ಹೋಗುವಾಗ ಮತ್ತು ಬರುವಾಗಷ್ಟೇ ಸೌಂಡ್ ಆಗುತ್ತೆ. ಇದು ಆ್ಯಕ್ಚುಲಿ ವಾಸ್ತವವಾದಂಥ ಅರ್ಥ ಇದುವಾ ಅಂತ. ರೈಲ್ವೆ ಇಂಜಿನ್ನ ಅರ್ಥ ಇದನ್ನು ಹೇಳೋದಕ್ಕೆ ಹೊರಟಿದ್ದ BK ಹರಿಪ್ರಸಾದ್ ಅವರು. ದೆಹಲಿಗೆ ಹೋಗುವಾಗ ಸೌಂಡ್ ಆಗುತ್ತೆ, ಅದೇ ನಾನು ಹೇಳಿದ್ನಲ್ಲ, ಸ್ಟೇಷನ್ಗೆ ಬರುವಾಗ ಸೌಂಡ್ ಆಗುತ್ತೆ, ಹೋಗುವಾಗ ಜೋರಾಗಿ ಸೌಂಡ್ ಮಾಡುತ್ತೆ ರೈಲ್ವೆ ಇಂಜಿನ್. ಅದು ಆ ರೀತಿಯಾಗಿ ಹಾರ್ನ್ ಹಾಕದಂತಹ ರೀತಿಯಲ್ಲಿಯ ಇವರು ಹೇಳುತ್ತಿರುವಂಥ ಅರ್ಥ. ಗೊಂದಲ ಸೃಷ್ಟಿಸಿರೋದು ಹೈಕಮಾಂಡ್ ಅಲ್ಲ, ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿಸಿರುವಂಥದ್ದು ಅಥವಾ ಸರ್ಕಾರದಲ್ಲಿ ಗೊಂದಲವನ್ನು ಸೃಷ್ಟಿಸಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ಬದಲಿಗೆ ನಮ್ಮವರೇ, ಅಂದರೆ ನಮ್ಮ ಶಾಸಕರೇ, ನಮ್ಮ ರಾಜ್ಯದ ನಾಯಕರೇ ಅನ್ನುವಂಥದ್ದನ್ನು MLC BK ಹರಿಪ್ರಸಾದ್ ಅವರು ವ್ಯಾಖ್ಯಾನಿಸ್ತಾ ಇದ್ದಾರೆ. ಸರ್ಕಾರ ಪಕ್ಷದ 2 ಎಂಜಿನ್ಗಳಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿದ್ದಾರೆ. ಸರ್ಕಾರ ಮತ್ತು ಪಕ್ಷದ 2 ಎಂಜಿನ್ಗಳಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರಿದ್ದಾರೆ. ಹೀಗಾಗಿ ಇದೆರಡು ಸಮಾನಾಂತರವಾದಂಥ ಟ್ರ್ಯಾಕ್ಗಳಲ್ಲಿ ಹೋಗುವಂಥ ಡಬಲ್ ಟ್ರ್ಯಾಕ್ ಅಲ್ಲ, ಇದು ಸಿಂಗಲ್ ಟ್ರ್ಯಾಕ್ನ ಡಬಲ್ ಇಂಜಿನ್ ರೈಲು ಅಂತ ಹೇಳಿದ್ದಾರೆ. ಸಿಂಗಲ್ ಟ್ರ್ಯಾಕಲ್ಲಿ ಹೋಗಬೇಕು, ಡಬಲ್ ಇಂಜಿನ್ನಲ್ಲಿ ಹೋಗುವಂಥ ರೈಲು. ಇದು ಸಪ್ರೇಟ್ ಆಗಿರುವಂಥ 2 ಟ್ರ್ಯಾಕ್ಗಳಲ್ಲಿ ಹೋಗ್ತಾ ಇರುವಂತಹ ರೈಲಲ್ಲ, ಒಂದೇ ಟ್ರ್ಯಾಕ್ನಲ್ಲಿ ಓಡ್ತಾ ಇರುವಂತಹ ರೈಲು ಅಂತ ಹೇಳಿ
ಹರಿಪ್ರಸಾದ್ ಅವರು ಹೇಳಿದರೆ ಹೈಕಮಾಂಡ್ ಅಸಹಾಯಕವಾಗಿಲ್ಲ, ಸಮಯ ಬಂದಾಗ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಸಹಾಯಕ ಅಲ್ಲ, ಸಮಯ ಬಂದಾಗ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ರೈಲ್ವೆ ಇಂಜಿನ್, ಇಬ್ಬರೂ ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್ ಬಂದ. ಟ್ರ್ಯಾಕ್ ಎರಡೂ ಇಲ್ಲ, ಎರಡು ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ, ಅದರಲ್ಲಿ ಏನು ಬೇರೆ. ಹೀಗೆ ತಮ್ಮ ಮಾತಿನ ಅರ್ಥಕ್ಕೆ ಒಂದು ಬೌಂಡ್ರಿಯನ್ನು ಹಾಕುವಂಥ ಪ್ರಯತ್ನವನ್ನು ಕೂಡ ಇದೇ ಸಮಯದಲ್ಲಿ BK ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಒಂದವರು ಹೇಳಿದಿರುವಂಥ ಇಂಟ್ರೆಸ್ಟಿಂಗ್ ಇತ್ತು, ರೈಲ್ವೆ ಸ್ಟೇಷನ್ಗೆ ಬಂದಾಗ ಜೋರಾಗಿ ಸೌಂಡ್ ಮಾಡ್ಕೊಂಡು ಬರುತ್ತೆ, ರೈಲ್ವೆ ಸ್ಟೇಷನ್ ಬಂದು ನಿಂತಾಗ ಅಲ್ಲಿ ಮತ್ತೆ ಟೀ ಮಾರೋರು, ಕಾಫಿ ಮಾರೋರು, ಇಡ್ಲಿ ಮಾರೋರು ಇವರೆಲ್ಲರದ್ದು ಸೌಂಡ್ ಆಗುತ್ತೆ, ಹೋಗುವಾಗ ಕೂಡ ಸೌಂಡ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇದನ್ನು ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಒಮ್ಮೆ ಸೌಂಡ್ ಆಗುತ್ತೆ, ವಾಪಸ್ ಬರುವಾಗ ಒಮ್ಮೆ ಸೌಂಡ್ ಆಗುತ್ತೆ, ಮಧ್ಯದಲ್ಲಿ ಇದು ಸೈಲೆಂಟ್ ಆಗಿರುತ್ತೆ ಅನ್ನುವಂಥ ಅರ್ಥಕ್ಕೂ ಗಮನಿಸ್ಕೊಳ್ಬೋದು. ಆದರೆ BK ಹರಿಪ್ರಸಾದ್ ಅವರೇ ಅದಕ್ಕೊಂದು ವ್ಯಾಖ್ಯಾನವನ್ನು ವಿಸ್ತರಿಸಿದ್ದಾರೆ, ಅವರೇ ಒಂದು ಬೌಂಡ್ರಿನ ಹಾಕಿದ್ದಾರೆ. ಇಲ್ಲ ಹಾಗೇನೂ ಅಲ್ಲ, ಅವರು ರೈಲ್ವೆ ಇಂಜಿನು, ಸಿದ್ದರಾಮಯ್ಯನವರು ರೈಲ್ವೆ ಇಂಜಿನು, ಇಬ್ಬರು ಒಂದೇ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರುವಂಥವ್ರು. ಒಂದು ಪಕ್ಷದ ಎಂಜಿನ್ ಮುಂದೆ ಇದ್ದಾಗ ಸರ್ಕಾರದ ಇಂಜಿನ್ ಹಿಂದೆ ಇರುತ್ತೆ, ಸರ್ಕಾರದ ಇಂಜಿನ್ ಮುಂದೆ ಇದ್ದಾಗ ಪಕ್ಷದ ಎಂಜಿನ್ ಹಿಂದೆ ಇರುತ್ತೆ ಅಂತೇಳಿ ಇಬ್ಬರಿಗೂ ಸಮಾನ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ. ಆದರೆ ಇಲ್ಲಿ ಸಚಿವರಾಗಿರುವಂತಹ ಡಾಕ್ಟರ್ SC ಮಹದೇವಪ್ಪ ಅವರು ಹೇಳಿರುವಂತಹ ಮಾತು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಬಾಲ್ನೇ ನಾಯಿ ಅಲ್ಲಾಡಿಸುತ್ತಾ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬಾಲ್ವೇ ನಾಯಿಯನ್ನು ಅಲ್ಲಾಡಿಸುವಂತಹ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆಯಾ ಹಾಗಾದರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ನಾಯಕತ್ವ ಬದಲಾವಣೆ ಬಗ್ಗೆ ದಿನಕ್ಕೊಂದು ಹೇಳಿಕೆಗೆ ಹಿರಿಯ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ DK ಶಿವಕುಮಾರ್ ಆಪ್ತರ ಮಾತುಗಳಿಗೆ ಹೈಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನು ಒಳಗೆ ಹಾಕಿ ನಿಂತ್ಕೊಂಡು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಹೇಳಿದಾವೆ ಅಂತ ಹೇಳಿ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳೂ ಇಲ್ಲ, ಆತಂಕವೂ ಇಲ್ಲ. ಅದರ ಬಗ್ಗೆ ಚರ್ಚೆಗಳೂ ಆಗ್ತಾ ಇಲ್ಲ, ಆತಂಕಗಳೂ ಇಲ್ಲ. ನಾಯಕತ್ವ ಬದಲಾವಣೆಯ ಬಗ್ಗೆ ಬೀದಿಯಲ್ಲಿ ಮಾತನಾಡುವವರ ಮಾತುಗಳಿಗೆ ಮನ್ನಣೆ ಇಲ್ಲ ಅಂತೇಳಿ. ಬೀದಿಯಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮದೇ ಪಕ್ಷದ ಶಾಸಕರು, ಬೇರೆ ಯಾರ ಅಲ್ಲ. ಆ ಬೀದಿಯಲ್ಲಿ ಮಾತಾಡುವಂಥ ನಿಮ್ಮದೇ ಪಕ್ಷದ ಶಾಸಕರು ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಅದರೊಳಗೂ ಬಂದು ಮಾತಾಡ್ತಾರೆ. ಆದರೆ ಅವ್ರನ್ನ ಕೇವಲ ಬೀದಿಯಲ್ಲಿ ಮಾತನಾಡುವವರಿಗೆ ಹೋಲಿಕೆ ಮಾಡಿದರೆ ಸಾಕಾಗತ್ತಾ? ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕಿ ಅಂತೇಳಿ ಹೈಕೋರ್ಟ್ ಹೇಳಿದೆ. ಇದು ಹಾಗಾದ್ರೆ ಬೀದಿಯಲ್ಲಿ ನಿಂತು ಮಾತಾಡ್ತಾ ಇರುವಂಥವ್ರು ಯಾರು? ಬಾಲ್ನೇ ನಾಯಿ ಅಲ್ಲಾಡಿಸಿದಂತೆ, ಬಾಲ್ವೇ ನಾಯಿ ಅಲ್ಲಾಡಿಸಿದಂತೆ ಹೈಕಮಾಂಡ್ ಅಲ್ಲಾಡಿಸೋದಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಯಿ ಬಾಲ ಅಲ್ಲಾಡಿಸ್ಬೇಕೇ ಹೊರತು ಬಾಲ ನಾಯಿಯನ್ನು ಅಲ್ಲಾಡಿಸಬಾರ್ದು ಅಂತ ಒಂದು ಮಾತಿದೆ. ಹಾಗೇಗಿದೆ ಇಲ್ಲಿಯ ಸ್ಥಿತಿ ಅನ್ನುವಂಥದ್ದನ್ನು ಪರೋಕ್ಷವಾಗಿ SC ಮಹದೇವಪ್ಪ ಅವರು ಹೇಳಿದ್ದಾರೆ. ಇಲ್ಲಿ ಮಹದೇವಪ್ಪ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರದಲ್ಲಿ ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು BK ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಅಲ್ಲ, ಈಗ ಸುಮ್ಮನೆ ಅದೇ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸನ್ ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು.
ಬಾಲನೇ ನಾಯಿ ಅಳ್ಳಾಡಿಸಿದ್ರೆ ಸರ್ ಮಾದೇವಪ್ಪ ಅವ್ರು ಹೇಳಿದ್ದಾರೆ ಸರ್, ನಾಯಿ ಬಾಲ ಅಲ್ಲಾಡಿಸಬಾರ್ದು, ಬಾಲವನ್ನು ನಾಯಿನ ಆಡಿಸಬಾರ್ದು ಸರ್, ಹಾಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ಇದು ಮಾಡ್ಬೋದು, ಪ್ರಶ್ನೆ ಮಾಡಬಾರ್ದು ಅಂತ ಸರ್. ಎಲ್ಲ ಅವರಿಗೆ ಕೇಳ್ರಿ ಯಾರು ಹೇಳಿದ್ದಾರೆ, ಎಲ್ಲ ಅವರಿಗೆ ಕೇಳ್ರಿ ಯಾರು ಹೇಳಿದ್ದಾರೆ. ಈಗ ಎಲ್ಲ ಅವ್ರಿಗೆ ಕೇಳಿ ಯಾರು ಏನು ಹೇಳಿದ್ರೆ ಅವ್ರಿಗೆ ಅಂತ. ಆದರೆ ಇಲ್ಲಿ ಮಹದೇವಪ್ಪ ಅವರ ಮಾತುಗಳು ಬಹಳ ಸೂಕ್ಷ್ಮವಾಗಿದ್ವು. ಯಾಕೆಂದರೆ ಅವರು ಭಾಳ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ, ನಾಯಕತ್ವ ಬದಲಾವಣೆ ಪ್ರಶ್ನೆಯಲ್ಲಿದ್ದೀರಿ, ಹೈಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನು ಒಳಗೆ ಹಾಕಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಇಲ್ಲಿ ಬೀದಿ ನಾಯಿಗಳು ಯಾರು? ಈ ಪ್ರಶ್ನೆಗೆ ಬಹುಶಃ ಕಾಂಗ್ರೆಸ್ನ ಶಾಸಕರು ಕೂಡ ಉತ್ತರವನ್ನು ಬಯಸಬಹುದು. ಯಾಕೆಂದರೆ ಅವರು ಬಯಸಬೇಕಾಗಬಹುದು ಸಚಿವರೊಬ್ಬರು ಈ ರೀತಿಯಂಥ ಹೋಲಿಕೆಯನ್ನು ಮಾಡಿದಾಗ. ಇರಲಿ, ಈಗ ಇದರ ನಡುವೆ ಶಾಸಕರು ಫಾರಿನ್ ಟೂರ್ಗೆ ಹೊರಟಿದ್ದಾರೆ. ವಿರೋಧ, ಟೀಕೆ, ಪರ ವಿರೋಧ ಚರ್ಚೆಗಳ ಮಧ್ಯೆ ಶಾಸಕರ ಫಾರಿನ್ ಟೂರ್ ನಡೀತಾ ಇದೆ. ಶಾಸಕರೆಲ್ಲ ವಿದೇಶ ಪ್ರವಾಸ. 27 ಜನ ಶಾಸಕರು, 7 ಜನ MLCಗಳು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಪ್ರವಾಸ. ನೋಡಿ, ವಿಶೇಷ ಅಧ್ಯಯನದ ಪ್ರವಾಸ ಅಂತೆ. ಶಾಸಕರು ತಮ್ಮದೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದ ಸೌಭಾಗ್ಯ ಎಲ್ಲಿಂದ ಇಲ್ಲಿಗೆ ಬಂದು ನಿಂತಿದೆ ಅಂತೇಳಿ ನಮಗೆಲ್ಲ ಅರ್ಥ ಆಗುತ್ತೆ. ಭಾಳ ಇದು ನಿಜಕ್ಕೂ ನಾವು ಕರ್ನಾಟಕದಲ್ಲಿ ಇದ್ವಾ ಏನು ಕತೆ? ನಮ್ಮ ಶಾಸಕರು ಯಾವಾಗ ಇಷ್ಟೆಲ್ಲ ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದಾರಂತೆ, ಅದು ಒಂದು ಟೀಮ್ ಆಗಿ ಹೋಗಿ. ಇನ್ನು ಸಂಜೆ ಕೆಲವರು, ನಾಳೆ ಕೆಲವರು, ಬಜೆಟ್ ಬಳಿಕ ಮತ್ತೊಂದು ಟೀಮ್, ಹೀಗೆ ಬೇರೆ ಬೇರೆ ತಂಡಗಳಲ್ಲಿ ಟೂರ್ ಹೊರಟಿದ್ದಾರೆ. ಹಾಗಿದ್ರೂ ಒಂದು ಅನುಮಾನ ಇದ್ದೇ ಇದೆ, ಇದರ ಸ್ಪಾನ್ಸರ್ ಯಾರು ಅಂತೇಳಿ. ಆದರೆ ಇಲಾಖೆಯ ಕೆಲಸ ಅಲ್ಲ ಅಂತ, ಇದು ಸ್ವಂತ ದುಡ್ಡಿನಲ್ಲಿ ಪ್ರವಾಸ ಅಂತೇಳಿ ಶಾಸಕರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ನಾನು ಹೇಳಿದ್ದು ಕರ್ನಾಟಕಕ್ಕೆ ಬಹಳ ಸುಭಿಕ್ಷ ಕಾಲ ಬಂದಿರಬೇಕು. ಈ ರೀತಿಯಾಗಿ ಕೂಡ ನಮ್ಮ ಶಾಸಕರುಗಳು ತಾವೇ ವೈಯಕ್ತಿಕವಾದಂತಹ ಖರ್ಚು ಮಾಡಿ ರಾಜ್ಯದ ಕಾರಣಕ್ಕಾಗಿ, ಬಹಳ ವಿಶೇಷ ಅಧ್ಯಯನಕ್ಕಾಗಿ ಜೊತೆಯಾಗಿ ಶಾಸಕರು ಹೋಗ್ತಾ ಇರೋದಿದೆಯಲ್ಲ, ಇದು ವಿಶೇಷ ಕಾಲದ ವಿಶೇಷ ಸಂದರ್ಭಗಳೇ ಇರುತ್ತೆ. ವೈಯಕ್ತಿಕ ಟೂರ್ ಆದರೂ ಕೂಡ ಕುತೂಹಲ ಮೂಡಿಸಿದೆ ಶಾಸಕರ ಈ ಹಾರಾಟ. ಶಾಸಕರ ಹಾರಾಟ ಸಹಜವಾಗಿಯೇ ಕುತೂಹಲವನ್ನು ಮೂಡಿಸಿದೆ. ಇಲ್ಲಿ ಬೇರೆ ಬೇರೆ ಶಾಸಕರುಗಳ ಹೆಸರು ಈ ಪಟ್ಟಿಯಲ್ಲಿ ಓಡಾಡ್ತಾ ಇದೆ. ಹಾಗೆ ಓಡಾಡ್ತಿರುವಂತಹ ಶಾಸಕರ ಪಟ್ಟಿ ಹೀಗಿದೆ. ಅಲ್ಲಂಪ್ರಭು ಪಾಟೀಲ್ರು ಕಲಬುರಗಿ ಶಾಸಕರು, ಕಲಬುರಗಿ ದಕ್ಷಿಣದ ಶಾಸಕರು, ಸಿ ಪುಟ್ಟರಂಗಶೆಟ್ಟರು ಚಾಮರಾಜನಗರದ ಶಾಸಕರು, ಇವರು ಕೂಡ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ, ನ್ಯೂಜಿಲೆಂಡ್ಗೆ ಹೋಗ್ತಿದ್ದಾರೆ. ಆನಂದ್ ಅವರು ಕಡೂರು ಶಾಸಕರು, ರವಿಶಂಕರ್ ಅವರು KR ನಗರದ ಶಾಸಕರು, ಇವರು ಕೂಡ ಈಗ ಫಾರಿನ್ ಟ್ರಿಪ್ ಹೊರಟಿದ್ದಾರೆ. GT ಪಾಟೀಲ್ರು, ಬೀಳಗಿ ಶಾಸಕರಾಗಿರುವಂಥ GT ಪಾಟೀಲ್ರು, ಅನಿಲ್ ಚಿಕ್ಕಮಾದೂರು HD ಕೋಟೆಯ ಶಾಸಕರು ಕೂಡ ಹೋಗ್ತಾ ಇದ್ದಾರಂತೆ. ಇನ್ನು ಗೋವಿಂದಪ್ಪ ಹೊಸದುರ್ಗದ ಶಾಸಕರು, ಕೊಪ್ಪಳದ ಶಾಸಕರಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಹೋಗ್ತಾ ಇದ್ದಾರಂತೆ. ಹಾಗೆಯೇ AR ಕೃಷ್ಣಮೂರ್ತಿ ಕೊಳ್ಳೇಗಾಲದ ಶಾಸಕರು ಮತ್ತು ಕೋನ್ ರೆಡ್ಡಿ ಅವರು ನವಲಗುಂದದ ಶಾಸಕರು, ಅವರು ಮೊನ್ನೆ ಅಷ್ಟು ಹೇಳ್ತಾ ಇದ್ರು, ನಾನು ಬಜೆಟ್ ಪ್ರಿಪ್ರೇಷನ್ಸಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು, ನನಗೆ ಬಜೆಟ್ ಮಾತ್ರ ಸಾಕು, ಫಾರಿನ್ನಲ್ಲಿ ಯಾವುದೂ ಇಲ್ಲ ಅಂತಿದ್ರು. ಬಟ್ ಈಗ ಅವರು ಕೂಡ ಹೋಗ್ತಿದ್ದಾರೆ ಅಂತ ಸುದ್ದಿ ಓಡಾಡ್ತಾ ಇದೆ. ಬಿ ನಾಗೇಂದ್ರ ಅವರು ಬಳ್ಳಾರಿ ಶಾಸಕರು, ಕೋಲಾರ ಶಾಸಕರಾಗಿರುವಂಥ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕರಾಗಿರುವಂಥ NY ನಂಜೇಗೌಡರು, ಹೀಗೆ ಎಲ್ಲ ಶಾಸಕರು ಜೊತೆಯಾಗಿ ಫಾರಿನ್ ಟ್ರಿಪ್ ಹೊರಟಿದ್ದಾರೆ ಅಂತೇಳಿ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. ಕಾಂಗ್ರೆಸ್ನ ಒಳಗಡೆನೇ ಇದರ ಸ್ಪಾನ್ಸರ್ ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದೇ ಇದ್ದಾವೆ. ಈ ವಿಚಾರದಲ್ಲಿ AR ಕೃಷ್ಣಮೂರ್ತಿ ಹಾಗೆಯೇ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡಿದ್ದಾರೆ, ತೋರಿಸ್ತಾರೆ. ಪಕ್ಷ, ಸರ್ಕಾರ ಅಥವಾ ಆ ಗುಂಪು ಈ ಗುಂಪು ಅಂತಲ್ಲ, ಇದನ್ನು ಚರ್ಚೆಗೆ ಬಂತು. ನಾಳೆ ಪತ್ರಿಕೆಯವರು, TV ಯವರು ಆ ಬಣ ಈ ಬಣ ಅಂತ ಬಣಿಸ್ಬಿಟ್ರೆ ಅಂತ. ಇದು ಯಾವ ಬಣ ಅಲ್ಲ, ನಮ್ಮ ಬಣ ಅಂತಂದರು. ನಮ್ಮ ಬಣ ನಾವು ಹೋಗೋಣ. ಎಷ್ಟೊಂದು ಟೂರ್ ಹೋಗಿ ಬಂದಿದ್ದಾರೆ ಶಾಸಕರುಗಳು, ತಿಂಗಳು ಒಂದ್ಸಲ ಹೋಗಿ ಬರ್ತಾರೆ ಗ್ರೂಪಲ್ಲಿ. ಯಾರು ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೂಡ ಸುದ್ದಿನೇ ಮಾಡಿಲ್ಲ. ಈಗ ನಾವು ಹಿರಿಯ ಶಾಸಕರು ಹೋಗಬೇಕು ಅಂತಾಗ ಏನು ಅವತ್ತು ಸಂದರ್ಭ ಇತ್ತು, ಅವತ್ತು ನಡೀತಾ ಇದೆ ಇದು ಚರ್ಚೆಗಳು. ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ, ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿಟ್ಬಿಟ್ಟೆ, ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದನಪ್ಪ ಅಂತ ಹೇಳಿ. ಅದಕ್ಕೆ ಈಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ಅದ ಫಿಕ್ಸ್ ಆಗಿದ್ದಿಲ್ಲ. ಅದು 3 ವಾರ ಆಯ್ತು ಎಲ್ಲಿಗೆ ಹೋಗ್ಬೇಕಂತ ಫಸ್ಟು. ಹೀಗೆ ಹೊರಟು ನಿಂತವರು ತಮ್ಮದೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಇವರು ಹೋಗ್ತಾ ಇದ್ದಾರೆ. ಹೋದವರು ಯಾವ್ಯಾವ ವಿಚಾರಗಳನ್ನು ಅಧ್ಯಯನ ಮಾಡ್ಕೊಂಡು ಬರ್ತಾರೆ, ಅದರ ಅಧ್ಯಯನದ ಫಲ ಅವರ ಕ್ಷೇತ್ರಗಳಿಗೆ ಹೇಗೆ ಸಿಗುತ್ತೆ ಅನ್ನೋದು ಭಾಳ ಮುಖ್ಯ. ನಿಜಕ್ಕೂ ಅವರು ಹೋಗಿ ಬರುವಂಥದ್ದು ತಮ್ಮ ಸ್ವಂತ ದುಡ್ಡಲ್ಲಿ ಹೋಗಿ ಬರೋದು ಅಂತ ಹೇಳಿದರೆ ಹೋಗಿ ಬರಲಿ, ಆದರೆ ಅದರ ಲಾಭ ಅವರ ಕ್ಷೇತ್ರಕ್ಕಾದರೆ ಅದು ರಾಜ್ಯಕ್ಕೂ ಕೂಡ ಒಳ್ಳೆಯದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಜಯನಗರ, ಮಾಲೂರು ಬಳಿಕ ಬಾಗೇಪಲ್ಲಿಯ ಸರದಿ. ಆಸ್ತಿ ತೆರಿಗೆ, ಆದಾಯದ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರ ಶಾಸಕರು. ಸುಬ್ಬಾರೆಡ್ಡಿ ಶಾಸಕ ಆಯ್ಕೆ ಅಸಿಂಧು. ಮುಂದೇನು?
ಇದುವೇ ಚಿತ್ರದುರ್ಗದ 2ನೇ ಶೂರಿ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಮಾರ್ಕೊಂಡು ಬಂದಂತ ವ್ಯಕ್ತಿ ನಂದು ಯಾವ್ದನ್ನ ಬಾರ್ ಇದೆಯಾ, ಯಾವ್ದೋ ಒಂದು ಬಾಟಲ್ ಮಾರ್ತೀರಾ, ಯಾವ್ದು ಭ್ರಷ್ಟಾಚಾರ ಕೇಳ್ಬೇಕು ನೀವು. ಎಸ್.ಎನ್. ಸುಬ್ಬಾರೆಡ್ಡಿ ಬಾಗೇಪಲ್ಲಿಯ ಶಾಸಕರು. ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಪಕ್ಷೇತರರಾಗಿ. ಅದಾದ ನಂತರ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ನಿಲ್ತಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಚುನಾವಣೆಗೆ ಸ್ಪರ್ಧಿಸಿ ಸತತ ಗೆಲುವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಈಗ ಅದೇ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನೇ ಅಸಿಂಧು ಅಂತ ಹೈಕೋರ್ಟ್ ಹೇಳಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ. ತಿಂಗಳ ಕಾಲ ಈ ಆದೇಶವನ್ನು ಅಮಾನತಿನಲ್ಲಿ ಇಡಲಾಗಿದೆ. ರಾಜಕೀಯದ ಜಟಾಪಟಿಯೂ ಕೂಡ ಶುರುವಾಗಿದೆ. ಯಾಕಂದರೆ ಅವರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಈಗ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಲಾಗಿದೆ. ಅಮಾನತು ಅಲ್ಲ, ಅಸಿಂಧುಗೊಳಿಸಲಾಗಿದೆ. ಅಂದರೆ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದೇ ಅನರ್ಹ, ಅವರು ಶಾಸಕರಾಗಿ ಆಯ್ಕೆಯಾಗಿದ್ದೇ ಅಸಿಂಧು, ಅವರು ಶಾಸಕರಲ್ಲ. ಈ ತೀರ್ಪು ಫೈನಲ್ ಆಯಿತು ಅಂತ ಹೇಳಿ. ಆದರೆ ಇದೇ ಅಂತಿಮ ತೀರ್ಪಾಗಿ ಅವರಿಗೆ ಮೇಲ್ಮನವಿ ಹೋದ ನಂತರವೂ ಕೂಡ ರಿಲೀಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಶಾಸಕ ಸ್ಥಾನವನ್ನೇ ಕಳ್ಕೊಳ್ತಾರೆ ಎಸ್.ಎನ್. ಸುಬ್ಬಾರೆಡ್ಡಿ. ಸುಬ್ಬಾರೆಡ್ಡಿಗೆ ಬಿದ್ದಿರುವಂತಹ ಶಾಕ್ ಎಂಥದ್ದು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಜಯನಗರ ಕ್ಷೇತ್ರದಲ್ಲಿ ಈಗಾಗಲೇ ಮರು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ. ಮಾಲೂರಿನಲ್ಲಿ ಮರು ಮತ ಎಣಿಕೆ ನಡೆದ ನಂತರ ನಂಜೇಗೌಡರು ಪುನರಾಯ್ಕೆ ಆಗಿದ್ದಾರೆ. ಅವರೇ ಶಾಸಕರಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ಬಾಗೇಪಲ್ಲಿಯ ಸರದಿ ಬಂದಿದೆ. ಆದರೆ ಮಾಲೂರು ಮತ್ತು ಜಯನಗರಕ್ಕೆ ಹೋಲಿಸಿದರೆ ಬಾಗೇಪಲ್ಲಿಯದು ಬೇರೆಯದೇ ಸ್ವರೂಪದ ಕೇಸ್. ಇಲ್ಲಿ ಕಾಂಗ್ರೆಸ್ ಶಾಸಕರುಗಳ ಆಯ್ಕೆ ವಿಚಾರದಲ್ಲಿ ಕಾನೂನು ಹೋರಾಟ ನಡೀತಾ ಇದೆ. ಕಾಂಗ್ರೆಸ್ ಶಾಸಕ ಆಯ್ಕೆ ವಿಚಾರದಲ್ಲಿ ಮಾಲೂರಿನಲ್ಲಿ ರಿಲೀಫ್ ಸಿಕ್ಕಿದೆ. ಜಯನಗರದಲ್ಲಿ ಬಿಜೆಪಿ ಶಾಸಕರ ಗೆಲುವಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಇನ್ನೂ ಕೂಡ ಅತಂತ್ರವಾಗಿದೆ. ಅಲ್ಲಿ ಕಾಂಗ್ರೆಸ್ ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂಥದ್ದು. ಸೌಮ್ಯ ರೆಡ್ಡಿ ಅವರು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದೀಗ ಬಾಗೇಪಲ್ಲಿಯಲ್ಲಿ ಶಾಕ್ ಎದುರಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧು ಅಂತೇಳಿ ಹೈಕೋರ್ಟ್ ಹೇಳಿದೆ. ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಲೋಕಸಭೆಗೆ ಆಯ್ಕೆ ಆಗಿದ್ದು ಅಸಿಂಧು ಅಂತೇಳಿ ಹೈಕೋರ್ಟ್ ಹೇಳಿದ್ದಲ್ಲ, ಅದೇ ಸ್ವರೂಪದ ಕೇಸ್ ಇದು. ಅಂದರೆ ತಮ್ಮ ಅರ್ಜಿಯಲ್ಲಿ ನಾಮಪತ್ರದಲ್ಲಿ ನೀಡಿರುವಂತಹ ಮಾಹಿತಿಗೆ ಸಂಬಂಧಿಸಿರುವಂಥದ್ದು. ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಸಲ್ಲಿಸಿದಂಥ ಅರ್ಜಿಗೆ ಈಗ ಹೈಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ, ಅದನ್ನು ಊರ್ಜಿತಗೊಳಿಸಿದೆ. ವಿಜಯ್ ಅಭ್ಯರ್ಥಿ ಅಂತೇಳಿ ಘೋಷಿಸುವುದಕ್ಕೆ ಮುನಿರಾಜು ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಹೈಕೋರ್ಟ್ಗೆ. ಆದರೆ ಆದೇಶ ಅಮಾನತಿನಲ್ಲಿಡೋದಕ್ಕೆ ಸುಬ್ಬಾರೆಡ್ಡಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಬ್ಬರು ವಕೀಲರ ಮನವಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ವಿಧಾನಸಭೆಯ ಕಾರ್ಯದರ್ಶಿಗೆ ನೋಟಿಸನ್ನು ನೀಡಲಾಗಿದೆ. ಆ ಮೂಲಕ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿರ್ತಕ್ಕಂಥ ಅಸಿಂಧುಗೊಳಿಸಿರ್ತಕ್ಕಂಥ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿರ್ತಕ್ಕಂತಹ ಮಾಹಿತಿಯು ಕೂಡ ರವಾನೆ ಆಗಿದೆ ಚುನಾವಣಾ ಆಯೋಗಕ್ಕೆ ಮತ್ತು ವಿಧಾನಸಭೆ ಕಾರ್ಯದರ್ಶಿಯವರಿಗೆ ರವಾನೆಯಾಗಿದೆ. ಯಾವ ಕಾರಣಕ್ಕಾಗಿ ಹಾಗಾದರೆ ಸುಬ್ಬಾರೆಡ್ಡಿ ಅವರ ಅನರ್ಹಕ್ಕೆ ಕಾರಣ ಏನು, ಅಸಿಂಧುಗೆ ಕಾರಣ ಏನು ಅನ್ನೋಂಥರ ನೋಡಿದ್ರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ನಾಮಪತ್ರ ದೋಷಪೂರಿತವಾಗಿತ್ತು. ಅವರು ಕೊಟ್ಟಿರ್ತಕ್ಕಂತಹ ನಾಮಪತ್ರ ದೋಷಪೂರಿತವಾಗಿತ್ತು. ಅಫಿಡವಿಟ್ನಲ್ಲಿ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಂತಹ ಆರೋಪ ಈಗ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಪಾಲಿಗೆ ಮುಳುವಾಗಿ ಪರಿವರ್ತನೆಗೊಂಡಿದೆ. ಆಸ್ತಿಗಳ ತೆರಿಗೆ ಪಾವತಿಯ ಬಾಕಿ ಕುರಿತು ಆಯೋಗಕ್ಕೆ ತಪ್ಪು ಮಾಹಿತಿಯನ್ನು ಒದಗಿಸಲಾಗಿದೆ. ನೋಡಿ, ಒಬ್ಬ ಬಿಸ್ನೆಸ್ ಮನ್ ಚುನಾವಣೆಗೆ ಬಂದಾಗ ಅವರ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಂಶವನ್ನು ಕೂಡ ಡಿಕ್ಲೇರ್ ಮಾಡಬೇಕಾಗತ್ತೆ. ಯಾವುದೇ ಒಬ್ಬ ಅಭ್ಯರ್ಥಿ ತಾನು ಚುನಾವಣೆಗೆ ನಿಲ್ಲುವಾಗ ಭಾರತದ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತಹ ಏನು ನಿಬಂಧನೆಗಳೇನಿದ್ದಾವೆಲ್ಲ ಅವುಗಳ ಅನ್ವಯವಾಗಿಯೇ ಅವರ ನಾಮಪತ್ರ ಸಲ್ಲಿಕೆ ಆಗಬೇಕಾಗತ್ತೆ. ಇಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯನ್ನ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಈ ಆರೋಪ ಅವರ ವಿರುದ್ಧ ಇತ್ತು. GST ಸಂಖ್ಯೆಗಳು 9 ಇದ್ದಾವೆ. ಅಂದರೆ ಅವರ ಹೆಸರಿನಲ್ಲಿರ್ತಕ್ಕಂಥ GST ಸಂಖ್ಯೆಗಳು 9 ಇದ್ದಾವೆ. ಆದರೆ ಒಂದು ಸಂಖ್ಯೆಗೆ ಮಾತ್ರ ತೆರಿಗೆಯ ಪಾವತಿ ಆಗ್ತಾ ಇದೆ. ಉಳಿದ GST ಸಂಖ್ಯೆಗಳಲ್ಲಿ ತೆರಿಗೆಯ ಪಾವತಿಯು ಕೂಡ ಆಗಿಲ್ಲ ಅನ್ನುವಂಥ ಆರೋಪ ಇತ್ತು. ಬೆಂಗಳೂರು ಬಾಗೇಪಲ್ಲಿ ಆಸ್ತಿಗಳಿಂದ 4 ರಿಂದ 5 ಕೋಟಿ ರೂಪಾಯಿಯ ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ
ಸುಬ್ಬಾರೆಡ್ಡಿ ಅವರ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಬೆಂಗಳೂರು ಮತ್ತು ಬಾಗೇಪಲ್ಲಿ ಆಸ್ತಿಗಳಿಂದ 4 ರಿಂದ 5 ಕೋಟಿ ರೂಪಾಯಿಯಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ. ಸಾವಿರಾರು ಎಕರೆ ಕೃಷಿ ಭೂಮಿ ಅಂತ ತೋರಿಸಿ ಭೂ ಪರಿವರ್ತನೆಯನ್ನ ಮಾಡಿಸ್ಕೊಂಡಿದ್ದಾರೆ. ಸಾವಿರಾರು ಎಕರೆಯ ಕೃಷಿ ಭೂಮಿಯನ್ನ ತೋರಿಸ್ಕೊಂಡು ಭೂ ಪರಿವರ್ತನೆಯನ್ನ ಮಾಡಿಸ್ಕೊಂಡಿದ್ದಾರೆ. ಸಾಲ ಕೊಟ್ಟಿರುವ ಬಗ್ಗೆಯೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಶಾಸಕರು ತಮ್ಮ ಅಫಿಡವಿಟ್ಗಳಲ್ಲಿ ನಾವು ಸುಬ್ಬಾರೆಡ್ಡಿ ಅವರಿಂದ ಸಾಲ ಪಡ್ಕೊಂಡಿದ್ದೀವಿ ಅಂದ್ಕೊಂಡು ಅವರ ಅಫಿಡವಿಟ್ಗಳಲ್ಲಿ ಹಾಕೊಂಡಿದ್ರೆ, ಇವರು ತಮ್ಮ ಅಫಿಡವಿಟ್ನಲ್ಲಿ ಯಾರಿಗೂ ಸಾಲ ಕೊಟ್ಟಿರೋದ್ರ ಬಗ್ಗೆ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಮಗಳು ಅಳಿಯನ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಸುಬ್ಬಾರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಅವರ ವಿರುದ್ಧ ಮಾಡಲಾಗಿದೆ. ಹೀಗೆ ಸುಬ್ಬಾರೆಡ್ಡಿ ಅವರ ಮೇಲೆ ಬೇರೆ ಬೇರೆ ಆಪಾದನೆಗಳು ಇಲ್ಲಿ ಬಂದಿದ್ದಾವೆ. ಇವುಗಳೆಲ್ಲವನ್ನು ಕೂಡ ಪರಿಗಣಿಸಿರ್ತಕ್ಕಂತಹ ರಾಜ್ಯ ಹೈಕೋರ್ಟ್ ಸುಬ್ಬಾರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದೆ. ಈಗ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆಯನ್ನ ಸುಬ್ಬಾರೆಡ್ಡಿ ಅವರು ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಸುಬ್ಬಾರೆಡ್ಡಿಗೆ ಅಭಿಮಾನಿಗಳು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಅಭಿಮಾನಿಗಳು ಇಮಿಡಿಯೇಟ್ ಆಗಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿತ್ತಾ ತಪ್ಪಾಗಿತ್ತು? ಒಂದ್ ವೇಳೆ ತಪ್ಪು ಮಾಹಿತಿ ಕೊಡಬೇಕಾದ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಅವರು ಆಲ್ರೆಡಿ 2 ಬಾರಿ ಶಾಸಕರಾಗಿದ್ರು. ಈ ಬಾರಿ ನಾಮಪತ್ರ ಸಲ್ಲಿಕೆ ಮಾಡುವಾಗ ತಪ್ಪು ಮಾಹಿತಿ ಕೊಡಬೇಕಾದ ಅವಶ್ಯಕತೆ ಏನಿತ್ತು? ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಧೈರ್ಯ ತುಂಬುತ್ತಾ ಇದ್ದಾರೆ. ಈಗ ನಾಯಕರುಗಳು ಸುಬ್ಬಾರೆಡ್ಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸುಬ್ಬಾರೆಡ್ಡಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಅವ್ರಿಗಿರ್ತಕ್ಕಂತಹ ಕಾನೂನಾತ್ಮಕವಾಗಿರುವಂತಹ ಅವಕಾಶ. ಯಾರೂ ಎದೆಗುಂದುವುದು ಬೇಡ ಅನ್ನುವಂತಹ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇಲ್ಲಿ ಮೇಲ್ಮನವಿ ಸಲ್ಲಿಕೆಗೆ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾರೂ ಎದೆಗುಂದೋದು ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಒಬ್ಬ ಶಾಸಕರಾಗಿರುವಂತಹ ವ್ಯಕ್ತಿ, ಅದು 2 ಬಾರಿ ಶಾಸಕರಾದಂತಹ ವ್ಯಕ್ತಿ ತನ್ನ ಅಫಿಡವಿಟ್ನಲ್ಲಿನೇ ಮಾಹಿತಿಯನ್ನು ಮುಚ್ಚಿಟ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವ್ರಿಗಿಂತ ಪಾರದರ್ಶಕತೆ ಒದಗಿಸಿಕೊಡಬಲ್ಲರು ಅನ್ನುವಂತಹ ಪ್ರಶ್ನೆಯು ಕೂಡ ಸುಬ್ಬಾರೆಡ್ಡಿ ಅವರ ಈ ಪ್ರಕರಣದಲ್ಲಿರುವಂಥದ್ದು. ಈಗ ಅವರ ಶಾಸಕ ಸ್ಥಾನವೇ ಅಸಿಂಧುಗೊಂಡಿದೆ. ಆದರೆ ಕಾನೂನಾತ್ಮಕವಾಗಿ ಅವರಿಗೆ ಎಷ್ಟು ರಿಲೀಫ್ ಸಿಗುತ್ತೆ, ಏನಾಗುತ್ತೆ ಅನ್ನೋದು